2 ವಾರ ತಡೆಯೋದು ಹೇಗೆ ನಿರ್ಧರಿಸುತ್ತಾ ಸಿಎಂ ಸಭೆ ಕೊರೋನಾ ಎಮರ್ಜೆನ್ಸಿ. ರಾಜ್ಯಕ್ಕಂತೂ ಕೇರಳ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಆತಂಕ ಮನೆ ಮಾಡಿರುವಂಥದ್ದು. ಯಾಕೆಂದ್ರೆ ಆ 2 ರಾಜ್ಯಗಳಲ್ಲಿ ಕೊರೋನಾ ಪ್ರಕರಣಗಳು ಏರಿಕೆ ಆಗ್ತಾನೆ ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ನೆರೆ ರಾಜ್ಯ ಆಗಿರುವಂತಹ ಕರ್ನಾಟಕಕ್ಕೆ ಆ ಒಂದು ಆತಂಕ ಮನೆ ಮಾಡಿದೆ. ರಾಜ್ಯದಲ್ಲಿ ಕೊರೋನಾ 3ನೇ ಅಲೆಯನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಆಲ್ರೆಡಿ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ತಾ ಇದೆ ರಾಜ್ಯ ಸರ್ಕಾರ. ಈಗ ಆಲ್ರೆಡಿ 8 ಜಿಲ್ಲೆಗಳಲ್ಲಿ ವೀಕೆಂಡ್ ಕರ್ಫ್ಯೂ ಅನ್ನ ಕೂಡ ವಿಧಿಸಿರುವಂತದ್ದು. ಅದು ಕೇರಳ ಮತ್ತು ಮಹಾರಾಷ್ಟ್ರದ ಗಡಿ ಜಿಲ್ಲೆಗಳಲ್ಲಿ. ಇವತ್ತು ಸಂಜೆ 4:30ಕ್ಕೆ ಸಿಎಂ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ಕೂಡ ನಡೀತಾ ಇದೆ. ತಜ್ಞರ ಫೈನಲ್ ವರದಿಯನ್ನ ಪಡೆದುಕೊಳ್ಳಲಿದ್ದಾರೆ ಮುಖ್ಯಮಂತ್ರಿಗಳು. ಸ್ವಾತಂತ್ರ್ಯ ದಿನಾಚರಣೆ ಮುಗಿತಾ ಇದ್ದ ಹಾಗೆ ಟಫ್ ರೂಲ್ಸ್ ಅನ್ನ ಜಾರಿ ಮಾಡುವಂತ ಸಾಧ್ಯತೆ ಇದೆ. ಹೈ ರಿಸ್ಕ್ ಇರುವಂತ 9 ಜಿಲ್ಲೆಗಳಲ್ಲಿ ಕಠಿಣ ಕ್ರಮಕ್ಕೆ ಒಂದು ಪ್ಲಾನ್ ಅನ್ನ ಕೂಡ ಮಾಡುವಂತ ಸಾಧ್ಯತೆ ಇರುವಂತದ್ದು. ಈಗ ಆಲ್ರೆಡಿ ನೈಟ್ ಕರ್ಫ್ಯೂ ಇದೆ, ಅದು ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ. ಅದನ್ನ ವಿಸ್ತರಣೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಇನ್ನು ಎಕ್ಸ್ಟ್ರಾ ಅವರ್ ಅಲ್ಲಿ ಅಂದ್ರೆ 9 ಗಂಟೆ ಇರುವಂತದ್ದು 7 ಗಂಟೆ ಮಾಡಿದ್ರು ಮಾಡಬಹುದು. ಇನ್ನ ವೀಕೆಂಡ್ ಕರ್ಫ್ಯೂ ಈಗ ಆಲ್ರೆಡಿ 8 ಜಿಲ್ಲೆಗಳಲ್ಲಿ ಜಾರಿಯಲ್ಲಿರುವಂತದ್ದು. ಅದಕ್ಕೆ ಬೆಂಗಳೂರು ಕೂಡ ಆಡ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಇನ್ನ ಸಾಲು ಹಬ್ಬಗಳು ಬೇರೆ ಇರುವಂತದ್ದು ಈ ಒಂದು ತಿಂಗಳಲ್ಲಿ. ಸೊ ಹೀಗಾಗಿ ಸರ್ಕಾರ ಈ ಒಂದು ಹಬ್ಬಗಳಲ್ಲಿ ಕೊರೋನಾ ರೂಲ್ಸ್ ಬ್ರೇಕ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಸೊ ಹೀಗಾಗಿನೇ 15 ದಿನ ರಾಜ್ಯವನ್ನ ಹೈ ರಿಸ್ಕ್ ನಿಂದ ಕಾಪಾಡುವಂತ ಸವಾಲಿದೆ ರಾಜ್ಯ ಸರ್ಕಾರಕ್ಕೆ. ಬೇಕಾಬಿಟ್ಟಿ ಓಡಾಡುವಂತ ಒಂದು ಏನ್ ಸುಮ್ಮನೆ ಓಡಾಡ್ತಿರ್ತಾರೆ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಒಂದು ಪ್ಲಾನ್ ಅನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ತಜ್ಞರ ವರದಿಯನ್ನ ಆಧರಿಸಿ ನಿರ್ಧಾರವನ್ನ ಕೈಗೊಳ್ತಾರೆ. ಸ್ವಾತಂತ್ರ್ಯ ದಿನಾಚರಣೆ ಇದೆ ನಾಳೆ ರಾತ್ರಿಯಿಂದಲೇ, ಅಂದ್ರೆ ಈಗ ಆಲ್ರೆಡಿ ನೈಟ್ ಕರ್ಫ್ಯೂ ಇರುವಂತದ್ದು. ಸೊ ಹೀಗಾಗಿ ಅದಾದ್ಮೇಲೆ ಏನೇನೆಲ್ಲ ಟಫ್ ರೂಲ್ಸ್ ಗಳನ್ನ ಜಾರಿ ಮಾಡಬಹುದು ಅನ್ನುವಂಥದ್ದು ಇವತ್ತು ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ಬೆಂಗಳೂರಿಗರಿಗೆ ಮೋಸ್ಟ್ ಪ್ರಾಬಬ್ಲಿ ಬೆಂಗಳೂರಿನಲ್ಲಿ ವೀಕೆಂಡ್ ಕರ್ಫ್ಯೂ ಅನ್ನ ಜಾರಿ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಕಾದ್ ನೋಡ್ಬೇಕು. ಇನ್ನಷ್ಟು ಟೈಟ್ ಆಗುವಂತದ್ದಂತೂ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಈ ನೈಟ್ ಕರ್ಫ್ಯೂ. ಯಾಕಂದ್ರೆ ಈಗ ಆಲ್ರೆಡಿ 9ರಿಂದ ಬೆಳಗ್ಗೆ 5 ಗಂಟೆವರೆಗೂ ಇದೆಯಲ್ಲ, ಅದನ್ನ ಮತ್ತಷ್ಟು ವಿಸ್ತರಿಸಿ ಮತ್ತಷ್ಟು ಕಠಿಣವಾದಂತ ಕ್ರಮಗಳನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಹೇಗಿರ್ಬೋದು ಬೆಂಗಳೂರಿಗೆ ಟಫ್ ರೂಲ್ಸ್ ಅಂತ ನೋಡೋದಾದ್ರೆ, ಇಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಸುಮಾರು 1.25 ಕೋಟಿಗೂ ಹೆಚ್ಚಿನ ಜನ ಇರುವಂತ ಹಿನ್ನೆಲೆಯಲ್ಲಿ ಯಾವಾಗಲೂ ಕೂಡ ಕರ್ನಾಟಕದಲ್ಲಿ ಹೆಚ್ಚಿನ ಒಂದು ಕೊರೋನಾ ಪ್ರಕರಣಗಳು ಕಾಣಿಸಿಕೊಳ್ಳುವಂತದ್ದು ಕೂಡ ಬೆಂಗಳೂರಿನಲ್ಲೇ. ಸೊ ಹೀಗಾಗಿ ಇಲ್ಲಿ ಮಾತ್ರ ಟಫ್ ರೂಲ್ಸ್ ಅನ್ನ ಜಾರಿ ಮಾಡುವಂತ ಸಾಧ್ಯತೆ ಇದೆ. ಬೆಂಗಳೂರಿಗೆ ಸಪರೇಟ್ ಆದಂತ ಒಂದು ರೂಲ್ಸ್ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ದಿನಕ್ಕೆ 500 ಕೇಸ್ ಬಂದ್ರೆ ವೀಕೆಂಡ್ ಲಾಕ್ ಆಗುವಂತ ಸಾಧ್ಯತೆ ಇರುವಂತದ್ದು. ಇನ್ನ ಶಾಲಾ ಕಾಲೇಜುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಿರ್ಧಾರವನ್ನ ಮಾಡ್ತಾರೆ ಕಾದ್ ನೋಡ್ಬೇಕು. ಡಿಗ್ರಿ ಕಾಲೇಜುಗಳಂತೂ ಓಪನ್ ಆಗಿರುವಂತದ್ದು. ಇನ್ನ 9ರಿಂದ 12ನೇ ತರಗತಿವರೆಗೂ ಆಗಸ್ಟ್ 23ರಿಂದ ಓಪನ್ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಕೈಗೊಂಡಿರುವಂತ ಹಿನ್ನೆಲೆಯಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ ಶಾಲೆ ಕಾಲೇಜುಗಳನ್ನ ಓಪನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತ ನಿರ್ಧಾರ ಆಗುತ್ತೆ ಕಾದ್ ನೋಡ್ಬೇಕಾಗಿದೆ. ಹಂತವಾಗಿ ದೇಗುಲಗಳು, ಜಿಮ್ಮು, ಮಾರ್ಕೆಟ್ ಅನ್ನ ಬಂದ್ ಮಾಡುವಂತ ಸಾಧ್ಯತೆ ಇರುತ್ತೆ, ಅಥವಾ ಅದಕ್ಕೆ ಒಂದು ಸಪರೇಟ್ ಆದಂತ ರೂಲ್ಸ್ ಮಾಡುವಂತ ಸಾಧ್ಯತೆ ಇರುತ್ತೆ. ಹೋಟೆಲ್ಲು, ಬಸ್, ಫ್ಯಾಕ್ಟರಿಗಳಲ್ಲಿ 50% ಜನಕ್ಕೆ ಮಾತ್ರ ಅವಕಾಶವನ್ನ ನೀಡುವಂತ ಸಾಧ್ಯತೆನೂ ಕೂಡ ಇರುತ್ತೆ. ಮಾರ್ಕೆಟ್ಗಳಿಗೆ ಟೈಮ್ ಫಿಕ್ಸ್ ಮಾಡುವಂತ ಸಾಧ್ಯತೆ ಇದೆ, ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ KR ಮಾರ್ಕೆಟ್ಗೆ ಎಲ್ಲ ಜನ ಹೋಗುವಂತ ಹಿನ್ನೆಲೆಯಲ್ಲಿ ಅದು ದೂರ ವ್ಯಾಪಾರಿಗಳನ್ನ ಕೂರಿಸಿ ವ್ಯಾಪಾರ ಮಾಡುವಂತ ನಿಟ್ಟಿನಲ್ಲಿ ಅವಕಾಶವನ್ನ ಮಾಡ್ಕೊಡ್ಬೋದು. ಕೊರೋನಾ 3ನೇ ಅಲೆ ಭೀತಿಯ ಹಿನ್ನೆಲೆಯಲ್ಲಿ ಸೋಮವಾರದಿಂದ ಪಾಲಿಕೆ ಮನೆ ಸಮೀಕ್ಷೆಯನ್ನ ನಡೆಸ್ತಾ ಇದೆ. ಮನೆಗೂ ತೆರಳಿ ಆರೋಗ್ಯ ಸಮೀಕ್ಷೆಗೆ ಆದೇಶವನ್ನ ಮಾಡಲಾಗಿರುವಂತದ್ದು. ಸೊ ಹೀಗಾಗಿ ಮನೆ ಸಮೀಕ್ಷೆಗೆ BBMP ನಿರ್ಧಾರವನ್ನ ಮಾಡಿರುವಂತದ್ದು. ಸೊ ಹೀಗಾಗಿನೇ ಸೋಮವಾರದಿಂದ ಪಾಲಿಕೆ ಮನೆ ಸಮೀಕ್ಷೆಯನ್ನ ಆರಂಭ ಮಾಡ್ತಾ ಇದೆ. ವೈದ್ಯರ ನಡೆ ಮನೆ ಬಾಗಿಲಿಗೆ ಎಂಬ ಘೋಷವಾಕ್ಯದಡಿ ಈ ಒಂದು ಸಮೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಮೊದಲ ಹಂತದಲ್ಲಿ 54 BBMP ವಾರ್ಡ್ಗಳಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. 54 BBMP ವಾರ್ಡ್ಗಳನ್ನ ಯಾವ ರೀತಿಯಾಗಿ ಅವರು ಡಿಸೈಡ್ ಮಾಡಿದ್ದಾರೆ ಅಂದ್ರೆ, ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಡುವಂತ 2 ವಾರ್ಡ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಅಭಿಯಾನವನ್ನ ಮಾಡಲಾಗ್ತಾ ಇರುವಂತದ್ದು. ನಿತ್ಯ 50 ಮನೆಗಳ ಸಮೀಕ್ಷೆ, ಪ್ರತಿ ವಾರ್ಡ್ಗೆ 5 ಟೀಮ್ ಅನ್ನ ನಿಯೋಜನೆ ಮಾಡಲಾಗಿದೆ. ಒಬ್ಬ ವೈದ್ಯ, ಒಬ್ಬ ಅರೆ ವೈದ್ಯ, ಹಾಗೆ ವೈದ್ಯ ಸಿಬ್ಬಂದಿಯಿಂದ ಮಾಹಿತಿಯನ್ನ
ಕಲೆಕ್ಟ್ ಮಾಡಲಾಗುತ್ತೆ. ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಹೆಚ್ಚುವರಿ ವೈದ್ಯರನ್ನ ಕೂಡ ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಾಥಮಿಕ ಮತ್ತು ಆರೋಗ್ಯ ಕೇಂದ್ರಗಳಲ್ಲಿ ಹೆಚ್ಚುವರಿ ವೈದ್ಯರನ್ನ ನಿಯೋಜನೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಮೂರನೇ ಅಲೆ ಬ್ರೇಕ್ ಮಾಡುವಂತ ನಿಟ್ಟಿನಲ್ಲಿ, ಅಂದ್ರೆ ಅದಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇದೆ ಬಿಬಿಎಂಪಿ ಕೂಡ. ಅದರ ಆರಂಭ ಅನ್ನುವಂತೆ ವೈದ್ಯರ ಮನೆ ಬಾಗಿಲಿಗೆ ಎಂಬ ಘೋಷವಾಕ್ಯದಡಿಯಲ್ಲಿ ಮೊದಲ ಹಂತದಲ್ಲಿ ಈಗ ಮಾಹಿತಿ ಸಂಗ್ರಹಕ್ಕೆ ಮುಂದಾಗ್ತಾ ಇದೆ. ಬೆಂಗಳೂರಿನಲ್ಲಿ ಕೊರೋನಾ ಮೂರನೇ ಅಲೆ